ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಸೋಫಾ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಕ್ಲೀನ್ ಮಾಡುವಾಗ ಸಾಮಾನ್ಯವಾಗಿ ಬಟ್ಟೆಯಿಂದ ಕೊಡವಿ ಕ್ಲೀನ್ ಮಾಡ್ತೀವಿ ಅಲ್ವಾ? ನೋಡೋದಕ್ಕೆ ಇದು ಕ್ಲೀನ್ ಅನಿಸಿದ್ರು ಇದರಲ್ಲಿ ಚಿಕ್ಕ ಧೂಳಿನ ಕಣಗಳು ಉಳಿದಿರುತ್ತೆ, ಗಲೀಜು ಕೂಡ ಹಾಗೇ ಇರುತ್ತೆ. ಅದಕ್ಕೆ ಹೇಗೆ ಇದನ್ನು ಕ್ಲೀನ್ ಮಾಡಬಹುದು ನಾನಿವತ್ತು ನಿಮಗೆ ಒಳ್ಳೆ ಉಪಾಯ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ, ತುಂಬ ಕುದಿಯೋ ನೀರಲ್ಲ, ನಮಗೆ ಅದನ್ನು ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಇದಕ್ಕೀಗ 1 ಚಮಚ ಉಪ್ಪನ್ನು ಹಾಕಿ, ಕಲ್ಲುಪ್ಪು ಉಪಯೋಗಿಸಿದರೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ನಾನಿಲ್ಲಿ ಸಣ್ಣದೇ ಉಪಯೋಗಿಸಿದ್ದೀನಿ. ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಿ, ಅಡುಗೆಗಳಲ್ಲಿ ಬಳಸ್ತೀವಲ್ವ ಅದೇ ಸೋಡಾ ಇಲ್ಲಿ ಉಪಯೋಗಿಸ್ತಾ ಇರೋದು. ಈಗ ಅರ್ಧ ಚಮಚದಷ್ಟು ಲಿಕ್ವಿಡ್ ಸೋಪನ್ನು ಹಾಕಬೇಕು. ಬಟ್ಟೆ ಒಗೆಯೋದಕ್ಕೆ ಬಳಸ್ತೀವಲ್ವ ಆ ಸೋಪನ್ನು ಕೂಡ ಇಲ್ಲಿ ಬಳಸಬಹುದು. ನೋಡಿ, ಇದೆಲ್ಲವೂ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಆಗೋ ರೀತಿ ನೀವು ಸ್ಪೂನಿಂದ ಕಲಿಸ್ಬೇಕಾಗತ್ತೆ. ಉಪ್ಪು ಇದರಲ್ಲಿ ಕರಗಿದ ನಂತರ ಇದ್ರ ಒಳಗಡೆಗೆ ನೀವು ಒಂದು ಶುಭ್ರವಾದ ಬಟ್ಟೆಯನ್ನು ತಗೊಂಡ್ಬಿಟ್ಟು ನೋಡಿ ಈ ನೀರಿನಲ್ಲಿ ಇದನ್ನು ಅದ್ದಿ ಇಟ್ಕೊಳ್ಳಿ. ಇಷ್ಟೆಲ್ಲ ಮಾಡುವಾಗ ನಮಗೆ ಇದು ಮುಟ್ಟೋಷ್ಟು ಬಿಸಿ ಇರಬೇಕು. ತುಂಬಾ ಬಿಸಿ ಇದ್ದರೆ ಕೈಯಲ್ಲಿ ಹಿಡಿಯೋದಕ್ಕೆ ಆಗೋದಿಲ್ಲ. ಈ ನೀರು ಟವೆಲ್ನಲ್ಲಿ ಪೂರ್ತಿಯಾಗಿ ಹೀರ್ಕೊಂಡ ನಂತರ ನೋಡಿ, ಒಂದು ಮುಚ್ಚಳವನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಈ ರೀತಿ ಹ್ಯಾಂಡಲ್ ಇರುತ್ತಲ್ವ, ಆ ತರಹದ ಒಂದು ಮುಚ್ಚಳವನ್ನು ನೀವಿಲ್ಲಿ ತಗೊಂಡ್ಬಿಟ್ಟು ಅದಕ್ಕೆ ಈ ಹಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಟವೆಲ್, ಅದನ್ನು ನೀವು ಇದರ ಮೇಲೆಗೆ ಸುತ್ತಕೊಳ್ಬೇಕಾಗತ್ತೆ. ನೋಡಿ, ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ತಿಳಿಯುತ್ತೆ ಈ ಟವೆಲನ್ನು ಆ ಮುಚ್ಚಳದಲ್ಲಿ ಹೇಗೆ ಸುತ್ತಿ ಇಟ್ಕೊಳ್ಬೇಕು ಅಂತ. ಹೀಗೆ ಟವೆಲ್ ಒಳಗಡೆ ಅದನ್ನು ಪೂರ್ತಿಯಾಗಿ ಕವರ್ ಮಾಡಿಕೊಂಡು ನೋಡಿ, ಅದರ ಹಿಡಿಕೆ ಇತ್ತಲ್ವ ಅದನ್ನು ನೀವು ಒಂದು ಭಾಗದಲ್ಲಿ ಸರಿಯಾಗಿ ಹಿಡಿಬೇಕು. ಈ ತರಹ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಸೋಫಾ ಮೇಲೆ ನೀವು ನೋಡಿ ಹೀಗೆ ಅದನ್ನು ಉಜ್ಜುತ್ತಾ ಹೋಗಿ. ಈಗ ವ್ಯಾಕ್ಯೂಮ್ ಕ್ಲೀನರ್ನ ಹೇಗೆ ಉಪಯೋಗಿಸ್ತೀವಲ್ವಾ ಅದೇ ರೀತಿ ಇದನ್ನು ನೀವು ಸೋಫಾ ಮೇಲೆ ಒಂದು ಕಡೆಯಿಂದ ಪೂರ್ತಿಯಾಗಿ ಉಜ್ಜುತ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಸೋಫಾದಲ್ಲಿ ಇರುವಂತಹ ಸಣ್ಣ ಸಣ್ಣ ಧೂಳಿನ ಕಣ ಆಗಿರಬಹುದು, ಏನಾದರೂ ಚೆಲ್ಲಿದ್ರೆ ಅಥವಾ ಧೂಳಿನ ವಾಸನೆ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೋಡಿ, ಈ ಬಟ್ಟೆ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ, ಸೋಫಾದಲ್ಲಿರುವಂತಹ ಧೂಳೆಲ್ಲವೂ ಈ ಬಟ್ಟೆಗೆ ಹತ್ಕೊಂಡು ಬರುತ್ತೆ. ಹೀಗೆ ನೀವು ಸ್ವಲ್ಪ ಬಟ್ಟೆಯ ಪೊಸಿಷನನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಸೋಫಾದಲ್ಲಿ ಬ್ಯಾಕ್ ಸೈಡಲ್ಲಿ ಹಾಕಿರುವ ಕುಷನ್ಗಳಿಗೂ ನೀವು ಇದನ್ನು ಉಜ್ಜುತ್ತಾ ಹೋಗಬಹುದು. ಇದೇ ರೀತಿ ನೀವು ಪೂರ್ತಿ ಸೋಫಾ ಸೈಡ್ನಲ್ಲಿ ಬ್ಯಾಕ್ ಸೈಡ್ ಒರ್ಕೊಳ್ಳೋಕ್ಕೆ ಅಂತ ಇರುವಂತಹ ಜಾಗ ಎಲ್ಲವನ್ನೂ ಕೂಡ ಇದೇ ರೀತಿ ಕ್ಲೀನ್ ಮಾಡಬಹುದು. ನೋಡಿ, ಈ ಬಟ್ಟೆಯನ್ನು ನಿಮಗೆ ಇದರಲ್ಲಿ ತೆಗೆದುಬಿಟ್ಟು ನೋಡಿದರೆ ಗೊತ್ತಾಗುತ್ತೆ, ಸೋಫಾದಲ್ಲಿ ಇದ್ದಂತಹ ಸಣ್ಣ ಸಣ್ಣ ಧೂಳಿನ ಕಣ ಕೂಡ ಇದರಲ್ಲಿ ಹತ್ಕೊಂಡು ಬಂದಿರುತ್ತೆ. ಒಂದು ಸೈಡ್ನಿಂದ ಒರೆಸಿದ ನಂತರ ನೀವು ಈ ಬಟ್ಟೆನ ಫೋಲ್ಡ್ ಮಾಡಿ ಮತ್ತೊಮ್ಮೆ ಇದನ್ನು ಬಳಸಬಹುದು. ನೋಡಿ, ಹೀಗೆ ಮತ್ತೆ ಅದರ ಮೇಲೆ ಹಾಕ್ಕೊಂಡ್ಬಿಟ್ಟು ನೀವು ಉಳಿದ ಸೋಫಾ ಕಡೆಯ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಈಗ ನೀವು ಈ ಬಟ್ಟೆಯನ್ನು ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಯಿತು. ಸೋಫಾನು ಕ್ಲೀನ್ ಆಯಿತು, ಹಾಗೆಯೇ ಈ ಬಟ್ಟೆ ಕೂಡ ಕ್ಲೀನ್ ಆಗಿಬಿಡತ್ತೆ. ನೋಡಿ, ಈಗ ಸೋಫಾ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ? ಅಲ್ಲಲ್ಲಿ ಸ್ವಲ್ಪ ಹಸಿ ಕಲರ್ ನಿಮಗೆ ಕಾಣಬಹುದು, ಆದರೆ ಒಂದು ಅರ್ಧ ಗಂಟೆ ಅನ್ನೋದರಲ್ಲಿ ಇದೆಲ್ಲ ಪೂರ್ತಿಯಾಗಿ ಒಣಗಿ ಹೋಗುತ್ತೆ. ಈ ತರಹ ಕುಷನ್ಸ್ನೆಲ್ಲ ತೆಗೆದುಬಿಟ್ಟು ಬಟ್ಟೆ ಒಗೆಯೋ ರೀತಿ ಒಗೆಯೋದಕ್ಕೆ ಆಗೋದಿಲ್ಲ ಅಲ್ವಾ? ಅದರ ಬದಲಿಗೆ ನೀವು ಈ ಐಡಿಯಾನ ಬಳಸಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಈ ರೀತಿಯಾದ ರೆಕ್ಸಿನ್ ಅಂತಹ ಸೋಫಾ ಇದ್ದರೆ ಡೈರೆಕ್ಟಾಗಿ ಹಸಿ ಬಟ್ಟೆಯಿಂದ ಇದನ್ನು ಒರೆಸ್ಕೊಳ್ಬಹುದು.
ಆ ಸೋಫಾ ಒರೆಸೋದಕ್ಕೆ ನಾವೇನು ಬಟ್ಟೆಯಲ್ಲಿ ಸೋಡಾ ಪುಡಿ ಹಾಗೆ ಲಿಕ್ವಿಡ್ ಸೋಪನ್ನು ಮಿಕ್ಸ್ ಮಾಡಿದ್ವಿ ಅಲ್ವಾ, ಅದೇ ಬಟ್ಟೆಯಿಂದ ನೀವು ಇಂತಹ ರೆಕ್ಸಿನ್ ಸೋಫಾಗಳನ್ನು ಡೈರೆಕ್ಟಾಗಿ ಒರೆಸ್ಕೊಳ್ಬಹುದು. ಇದರಲ್ಲಿ ಸೋಡಾ ಪುಡಿ ಹಾಗೆಯೇ ಲಿಕ್ವಿಡ್ ಸೋಪ್ ಇರೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ವಾರದಲ್ಲಿ ಒಂದು ಸಲ ಸೋಫಾಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ಮನೆ ತುಂಬಾ ಕ್ಲೀನ್ ಅನಿಸುತ್ತೆ. ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ. ಕುಷನ್ಸ್ನ ಸೋಫಾ ಆದರೆ ನಾನು ತೋರಿಸ್ಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈ ರೀತಿ ರೆಕ್ಸಿನ್ ಸೋಫಾ ಇದ್ದರೂ ಕೂಡ ಅದರಿಂದಾನೇ ಡೈರೆಕ್ಟಾಗಿ ಒರೆಸ್ಕೊಳ್ಬಹುದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.